ಈ ಒಂದೇ ಪ್ರಾಡಕ್ಟ್ ಇಂದ ನಿಮ್ಮ ಮೊಬೈಲ್ ಅನ್ನ ಎಲ್ಲಿ ಬೇಕೋ ಅಲ್ಲಿ ಅಂಟಿಸಬಹುದು, ಯಾವ ಆಂಗಲ್ ಅಲ್ಲಿ ಬೇಕೋ ಆ ಆಂಗಲ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೊಳ್ಬಹುದು. ಈ ತರದ ಪ್ರಾಡಕ್ಟ್ ಅನ್ನ ನಾನು ತುಂಬಾ ದಿನದಿಂದ ಹುಡುಕ್ತಿದ್ದೆ, ಕೊನೆಗೂ ಸಿಕ್ಕಿದೆ. ಸೊ ಪ್ರಾಡಕ್ಟ್ ಅನ್ನ ಅನ್ಬಾಕ್ಸ್ ಮಾಡೋಣ, ಮತ್ತೆ ಇದು ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅದನ್ನ ಕೂಡ ಚೆಕ್ ಮಾಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ಮೇಲೆ ನಿಮ್ಗೂ ಕೂಡ ಇಷ್ಟ ಆಗಿ ನೀವು ಕೂಡ ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫೇಸ್ಬುಕ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಇಲ್ಲಿಂದ ನೀವು ಬೈ ಮಾಡಬಹುದು. ಇನ್ಸ್ಟಾಗ್ರಾಮ್ ಆಗಿದ್ರೆ ಬಯೋನಲ್ಲಿ ಕೊಟ್ಟಿರ್ತೀನಿ. ಯೂಟ್ಯೂಬ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇವಾಗ ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡೋದಾದ್ರೆ ಪ್ಯಾಕೇಜಿಂಗ್ ಎಲ್ಲ ತುಂಬಾನೇ ನೀಟ್ ಆಗಿನೇ ಮಾಡಿದ್ದಾರೆ. ಹಾಗೇನೆ ಬಬಲ್ ರ್ಯಾಪ್ ಕೂಡ ಅಷ್ಟೇನೆ ಬೇಕಾದಷ್ಟು ಹಾಕಿ ಕಳಿಸಿದ್ದಾರೆ, ತುಂಬಾನೇ ಸೇಫ್ ಆಗಿರೋ ರೀತಿ. ಹಾಗೇನೆ ಪ್ಯಾಕೇಜಿಂಗ್ ನೋಡ್ತಾ ಇರಬಹುದು, ಚಿಕ್ಕ ಬಾಕ್ಸ್ ಇದೆ ಬಟ್ ನೀಟ್ ಅಂಡ್ ಕ್ಲೀನ್ ಆಗಿದೆ. ಪ್ರಾಡಕ್ಟ್ ನ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವ್ಯಾಕ್ಯೂಮ್ ಸಕ್ಷನ್ ಮ್ಯಾಗ್ನೆಟಿಕ್ ಬ್ರಾಕೆಟ್ಸ್ ಅಂತ. ಹಾಗೇನೆ ಇದರ ಮಾಡೆಲ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. K007 ಅನ್ನೋದು ಮಾಡೆಲ್ ನ ಹೆಸರು. ಸೊ ಅದೆಲ್ಲ ಬೇಡ, ಇವಾಗ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಹೆಂಗಿದೆ ಅದನ್ನ ನೋಡೋಣ. ಇದು 2 ಕಲರ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಬ್ಲಾಕ್ ಮತ್ತೆ ವೈಟ್. ಬಟ್ ಬ್ಲಾಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಒಪಿನಿಯನ್. ಬಾಕ್ಸ್ ಒಳಗಡೆ ಏನೆಲ್ಲ ಇದೆ ಅಂತ ನೋಡೋದಾದ್ರೆ ಮೇನ್ ಪ್ರಾಡಕ್ಟ್ ಇದೇನೆ. ಸೊ ಇದನ್ನ ಇವಾಗ ಪಕ್ಕದಲ್ಲಿ ಇಡ್ತಾ ಇದೀನಿ. ಇದನ್ನ ಬಿಟ್ರೆ ಇದು ಗಮ್ ರೀತಿ ವರ್ಕ್ ಆಗುತ್ತೆ, ಇದನ್ನ ಅಂಟಿಸಬಹುದು ಎಲ್ಲಿ ಬೇಕೋ ಅಲ್ಲಿ. ಇದಾದ ನಂತರ ಒಂದು ಮ್ಯಾಗ್ನೆಟಿಕ್ ರಿಂಗ್ ಅನ್ನ ಕೊಟ್ಟಿದ್ದಾರೆ, ಹಾಗೇನೆ 2 ವೈಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಇದನ್ನೆಲ್ಲ ಹೆಂಗೆ ಯೂಸ್ ಮಾಡಿಕೊಂಡು ಮೊಬೈಲ್ ಹೋಲ್ಡರ್ ಆಗಿ ಇದನ್ನ ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ನೋಡ್ತಾ ಇರಬಹುದು ಒಂದು ಡೈಲರ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಒಂದ್ ಕಡೆ ರೊಟೇಟ್ ಮಾಡಿದ್ರೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಈ ರೀತಿಯಾಗಿ ಒಂದ್ ಕಡೆ ಫಿಕ್ಸ್ ಮಾಡಿ ಡೈಲರ್ ಅನ್ನ ರೊಟೇಟ್ ಮಾಡಿದ್ರೆ ನೋಡ್ತಾ ಇರಬಹುದು ಎಷ್ಟೇ ಶಕ್ತಿ ಹಾಕಿ ಎಳೆದ್ರು ಕೂಡ ಇದು ಬರ್ತಾ ಇಲ್ಲ, ತುಂಬಾನೇ ಸ್ಟ್ರಾಂಗ್ ಆಗಿ ಅಂಟ್ಕೊಂಡಿದೆ. ಅದೇನೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಿದ್ರೆ ಈಸಿಯಾಗಿನೇ ಬರ್ತಾ ಇದೆ. ಸೊ ಈ ರೀತಿಯಾಗಿ ಇದರ ಮೆಕಾನಿಸಮ್ ವರ್ಕ್ ಆಗುತ್ತೆ. ಒಂದ್ ಕಡೆ ರೊಟೇಟ್ ಮಾಡಿದ್ರೆ ಟೈಟ್ ಆಗುತ್ತೆ, ಇನ್ನೊಂದ್ ಕಡೆ ರೊಟೇಟ್ ಮಾಡಿದ್ರೆ ಅದು ಲೂಸ್ ಆಗುತ್ತೆ. ಹಾಗೇನೆ ಇದು ಎಲ್ಲಾ ಕಡೆ ಕೂಡ ರೊಟೇಟ್ ಮಾಡಬಹುದು. 360 ಡಿಗ್ರಿ ರೊಟೇಷನ್ ಇದೆ ಅಂತಾನೆ ಹೇಳ್ಬಹುದು. ಇದರಲ್ಲಿ ನಿಮ್ಮ ಮೊಬೈಲ್ ಅನ್ನು ಇದಕ್ಕೆ ಅಟ್ಯಾಚ್ ಮಾಡಿ ನೋಡ್ತಾ ಇರಬಹುದು, ಎಲ್ಲಾ ಆಂಗಲ್ ಅಲ್ಲೂ ಕೂಡ ರೊಟೇಟ್ ಮಾಡಬಹುದು. ಎಲ್ಲಿ ಬೇಕೋ ಅಲ್ಲಿ ಇದನ್ನ ಅಂಟಿಸಬಹುದು. ಕೊನೆಯಲ್ಲಿ ನಿಮಗೆ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ ಎಲ್ಲೆಲ್ಲ ಅಂಟಿಸಕ್ಕೆ ಇದು ಆಗತ್ತೆ ಅಂತ. ನೋಡ್ತಾ ಇರಬಹುದು ಸಖತ್ ಫ್ಲೆಕ್ಸಿಬಲ್ ಆಗಿದೆ, ಎಲ್ಲಾ ಕಡೆ ಕೂಡ ಇದು ಮೂವ್ ಆಗುತ್ತೆ. ಹೀಗಾಗಿ ಯಾವುದೇ ಆಂಗಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಒಂದೇ ಒಂದು ಟೂಲ್ ಇದ್ರೆ ಸಾಕು, ಅದು ಪಾಸಿಬಲ್ ಆಗತ್ತೆ. ಫ್ಲೆಕ್ಸಿಬಿಲಿಟಿ ಹೆಂಗಿದೆ ಮತ್ತೆ ಎಲ್ಲೆಲ್ಲಿ ಇದು ರೊಟೇಟ್ ಆಗ್ತಾ ಇದೆ ಅನ್ನೋದನ್ನ ನೀವೇನೆ ನೋಡ್ತಾ ಇರಬಹುದು. ಮೇನ್ ಆಗಿ ಇದೇನಿದೆ, ಸೊ ಇದು ಈ ವ್ಯಾಕ್ಯೂಮ್ ರೀತಿ ವರ್ಕ್ ಆಗುತ್ತೆ. ಇದಿಟ್ಟು ಡೈಲರ್ ರೊಟೇಟ್ ಮಾಡ್ತಾ ಇದ್ದಾಗನೇ ಅದು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ, ಬರೋದಿಲ್ಲ. ಸೊ ಇವಾಗ ನಿಮ್ಮ ಮೊಬೈಲ್ಗೆ ಮ್ಯಾಗ್ನೆಟಿಕ್ ಸಪೋರ್ಟ್ ಇಲ್ಲ ಅಂತ ತಿಳ್ಕೊಳ್ಳಿ ಹಿಂದ್ಗಡೆ. ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಒಂದು ಎಕ್ಸ್ಟ್ರಾ ಟೂಲ್ ಅನ್ನ ಕೊಟ್ಟಿರ್ತಾರಲ್ವಾ, ಇದನ್ನ ಇಲ್ಲಿ ಅಂಟಿಸಬೇಕಾಗಿರುತ್ತೆ. ಮ್ಯಾಗ್ನೆಟಿಕ್ ಸರ್ಕಲ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೂ ಮೊದಲು ಆ ಜಾಗವನ್ನ ಕ್ಲೀನ್ ಆಗಿ ಈ ಕೊಟ್ಟಿರುವಂತಹ ವೈಪ್ಸ್ ಇಂದ ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತೆ ಈ ಒಂದು ಅಂಟುವಂತಹ ಒಂದು ವಸ್ತುವನ್ನ ಏನ್ ಕೊಟ್ಟಿದ್ದಾರೆ, ಇದನ್ನ ಯೂಸ್ ಮಾಡಿದ್ರೆ ಇನ್ನೂ ಸೂಪರ್ ಸ್ಟ್ರಾಂಗ್ ಆಗಿ ಅಂಟ್ಕೊಳ್ಳುತ್ತೆ. ಸೊ ಇದನ್ನ ಒಂದ್ ಕಡೆ ರಿಮೂವ್ ಮಾಡಿ ಈ ಒಂದು ಗಮ್ ಟೇಪ್ ಅನ್ನ ನಿಮ್ಮ ಮೊಬೈಲ್ ಬ್ಯಾಕ್ ಸೈಡ್ ಅಂಟಿಸಿ. ಅದಾದ ನಂತರ ವೈಪ್ಸ್ ಅನ್ನ ತಗೊಂಡು ಇದನ್ನ ಕ್ಲೀನ್ ಆಗಿ ಇಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಡಸ್ಟ್ ಇಲ್ಲದ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ನೀವು. ನಾನಿವಾಗ 2 ವೈಪ್ ಅನ್ನ 1 ಬೈ 1 ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ, ಯಾಕಂತಂದ್ರೆ ಯಾವುದೇ ರೀತಿಯಾಗಿ ಇಲ್ಲಿ ಡಸ್ಟ್ ಇಲ್ಲ ಅಂತ ಹೇಳಿದ್ರೆ ಇದು ನಿಮ್ಗೆ ತುಂಬಾನೇ ಒಳ್ಳೆಯ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಅಷ್ಟು ಬೇಗ ಹಾಳಾಗೋದಿಲ್ಲ ಇದು. ಇಲ್ಲ ಅಂತ ಹೇಳಿದ್ರೆ ಡಸ್ಟ್ ಎಲ್ಲ ಇದ್ರೆ ಕಿರಿಕಿರಿ ಆಗುತ್ತಲ್ವಾ. ಸೊ ಹೀಗಾಗಿ ನಾವು ವೈಪ್ಸ್ ಅನ್ನ ಕೊಟ್ಟಿರೋದು ಕ್ಲೀನ್ ಆಗಿ ಆಗ್ಲಿ ಅಂತ. ಕ್ಲೀನ್ ಮಾಡ್ಕೊಂಡಾಗಿದೆ. ಇವಾಗ ಈ ಒಂದು ಮ್ಯಾಗ್ನೆಟಿಕ್ ಸರ್ಕಲ್ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಥಿನ್ ಲೇಯರ್ ಇರುತ್ತೆ, ಅದನ್ನ ತೆಗೆದು ಇದಕ್ಕೆ ನೀವು ಅಂಟಿಸಬೇಕು. ಸೊ ಇವಾಗ ನಾನು ಇದಕ್ಕೆ ಇದನ್ನ ಅಂಟಿಸ್ತಾ ಇದ್ದೀನಿ ಈ ರೀತಿಯಾಗಿ, ನೋಡ್ತಾ ಇರಬಹುದು. ಇದರ ಬೆಲೆ 429 ರೂಪಾಯಿ. ಒಂದು 10 ರಿಂದ 20 ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಬಿಟ್ರೆ ದೊಡ್ಡ ಮಟ್ಟದ ಡಿಫರೆನ್ಸ್ ಏನೂ ಆಗೋದಿಲ್ಲ. ಇವಾಗ ಮೊಬೈಲ್ಗೆ ಇದನ್ನ ಅಟ್ಯಾಚ್ ಮಾಡಿ ಆಗಿದೆ. ಮೊಬೈಲ್ ಹೋಲ್ಡರ್ ಅನ್ನ ಇವಾಗ ಇದಕ್ಕೆ ಅಂಟಿಸುವಂತಹ ಸಮಯ. ಸೊ ನೋಡ್ತಾ ಇರಬಹುದು ಮೊಬೈಲ್ ಅನ್ನ ಹತ್ರ ತಗೊಂಡು ಹೋಗ್ತಾ ಇದ್ದಾಗೇನೆ ತುಂಬಾನೇ ಸೂಪರ್ ಆಗಿ ಇದು ಅಂಟ್ಕೊಳ್ತಾ ಇದೆ. ಹಾಗೇನೆ ಮೊಬೈಲ್ ಅನ್ನ ನೀವು ಯಾವ ಆಂಗಲ್ ಬೇಕೋ ಆ ಆಂಗಲ್ಗೆ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಯೂಟ್ಯೂಬ್ಗೆ ಬೇಕಾದ್ರೆ ಈ ರೀತಿಯಾಗಿ ಮೊಬೈಲ್ ಅನ್ನ ಇಡಬಹುದು. ಅದೇನೆ ಶಾರ್ಟ್ ವಿಡಿಯೋಸ್ ಅಥವಾ ರೀಲ್ಸ್ಗೋಸ್ಕರ ಬೇಕಿದ್ರೆ ಮೊಬೈಲ್ ಅನ್ನ ವರ್ಟಿಕಲ್ ಆಗಿ ಕೂಡ ಇಡಬಹುದು. ನಿಮ್ಗೆ ವರ್ಟಿಕಲ್ ಬೇಕಿದ್ರೆ ವರ್ಟಿಕಲ್, ಹಾರಿಜಾಂಟಲ್ ಬೇಕಿದ್ರೆ ಹಾರಿಜಾಂಟಲ್, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಇದನ್ನ ಸೆಟ್ ಮಾಡ್ಕೊಳ್ಬಹುದಾಗಿದೆ. ಮೊಬೈಲ್ ಹೋಲ್ಡರ್ ಅಂತೂ ನಿಜಕ್ಕೂ ಮಸ್ತ್ ಆಗಿದೆ. ಹಾಗೇನೆ ಇದರಲ್ಲಿ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರುವಂತದ್ದು. ನೀವೇನೆ ನೋಡ್ತಾ ಇರಬಹುದು, ನನಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮೊಬೈಲ್ ಅನ್ನ ರೊಟೇಟ್ ಮಾಡ್ತಾ ಇದ್ದೀನಿ. ಬಟ್ ಇದು ತುಂಬಾನೇ ಚೆನ್ನಾಗಿ ಅಂಟ್ಕೊಂಡಿರುವಂತದ್ದು. ಇದನ್ನ ನೀವು ಟೇಬಲ್ ಮೇಲೆ ಮೊಬೈಲ್ ಅನ್ನ ಹಿಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡಬಹುದು, ಅಥವಾ ವಿಡಿಯೋಸ್ ನೋಡ್ತೀರಾ ಅಂತ ಹೇಳಿದ್ರೆ ಆ ಸಮಯದಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ಇದಂತೂ ನಿಜಕ್ಕೂ ಸೂಪರ್ ಆಗಿದೆ. ಇವಾಗ ಇದು ಎಲ್ಲೆಲ್ಲಿ ಅಂಟ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ ನೋಡ್ತಾ ಇರಬಹುದು, ಟೈಲ್ಸ್ ವಾಲ್ ಮೇಲೆ ಕೂಡ ಇದನ್ನ ಇಡ್ತಾ ಇದ್ದೀನಿ, ಈಸಿಯಾಗಿನೇ ಅಂಟ್ಕೊಂಡಿರುವಂತದ್ದು. ಒಟ್ಟಾರೆಗೆ ಒಂದು ಫ್ಲಾಟ್ ಸರ್ಫೇಸ್ ಇರಬೇಕು, ಆ ಒಂದು ಜಾಗದಲ್ಲಿ ಇದು ತುಂಬಾನೇ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡ್ತಾ ಇರಬಹುದು ಇಲ್ಲಿ ಟೈಲ್ಸ್ ವಾಲ್ ಮೇಲೆ ಇದನ್ನ ಇಟ್ಟು ಮೊಬೈಲ್ ಅನ್ನ ಇಲ್ಲಿ ಇಡ್ತಾ ಇದ್ದೀನಿ.
ಸರಿಯಾಗಿ ಅಂಟ್ಕೊಂಡಿರುವಂತದ್ದು. ಹಾಗೇನೆ ಕ್ಯಾಮ್ರಾ ಕೂಡ ಆನ್ ಮಾಡಿದ್ದೀನಿ, ನೋಡ್ತಾ ಇರಬಹುದು. ನೀವೇನಾದ್ರೂ ಜಿಮ್ಮಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲೂ ಕೂಡ ಇದನ್ನ ಎಲ್ಲಿ ಬೇಕೋ ಅಲ್ಲಿ ಅಂಟಿಸಿ ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ಕೊಳ್ಬಹುದು. ನಿಮ್ಮ ಜಿಮ್ ವಿಡಿಯೋಸ್ಗಳನ್ನ ಜೊತೆಗೆ ನೋಡ್ತಾ ಇರಬಹುದು ವರ್ಟಿಕಲ್ ಹಾಗೇನೆ ಹಾರಿಜಾಂಟಲ್ ಎರಡೂ ಕೂಡ ಈಸಿಯಾಗಿನೇ ಸಪೋರ್ಟ್ ಆಗುತ್ತೆ. ಮತ್ತೆ ಯಾವ ಆಂಗಲ್ ಇಂದ ಬೇಕೋ ಆ ಆಂಗಲ್ ಇಂದ ಶೂಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಜಸ್ಟ್ ಡೈಲರ್ ಅನ್ನ ರೊಟೇಟ್ ಮಾಡಿದ್ರೆ ಇದನ್ನ ಈಸಿಯಾಗಿ ಅಂಟಿಸಬಹುದು ಮತ್ತೆ ಈಸಿಯಾಗಿನೇ ರಿಮೂವ್ ಕೂಡ ಮಾಡಬಹುದು. ಸೊ ಹೀಗಾಗಿ ಈ ಒಂದು ಪ್ರಾಡಕ್ಟ್ ನಾನಂತೂ ರೆಕಮೆಂಡ್ ಮಾಡ್ತೀನಿ. 400 ಆ ಒಂದು ಅಮೌಂಟ್‌ಗೆ 410, 420, 430 ಆ ರೇಂಜ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ಸಿಗೋದ್ರಿಂದ ನಿಜಕ್ಕೂ ನಾನಂತೂ ರೆಕಮೆಂಡ್ ಮಾಡ್ತೀನಿ. ತುಂಬಾನೇ ಸೂಪರ್ಬ್ ಆಗಿದೆ. ತುಂಬಾನೇ ಸ್ಮಾಲ್ ಸೈಜ್ ಕೂಡ ಇದೆ. ನೋಡ್ತಾ ಇರಬಹುದು ಕ್ವಾಲಿಟಿ ಹೆಂಗಿದೆ ಅನ್ನೋದು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿನೇ ಗೊತ್ತಾಗ್ತದೆ. ನೋಡ್ತಾ ಇರಬಹುದು ಇಲ್ಲೊಂದು ಕಂಬ ಇದೆ. ಅದಕ್ಕೂ ಕೂಡ ನಾನು ಅಂಟಿಸಿದ್ದೀನಿ. ಒಟ್ಟಾರೆಯಾಗಿ ಈ ಪ್ರಾಡಕ್ಟ್ ಅನ್ನ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಂಟಿಸಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನನ್ನ ಮೊಬೈಲ್ ಅನ್ನ ನಾನು ಅಂಟಿಸಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಅದಷ್ಟೇ ಡೈಲರ್ ಅನ್ನ ಅಥವಾ ಮೊಬೈಲ್ ಹೋಲ್ಡರ್ ಅನ್ನ ಅಷ್ಟೇ ಇಟ್ಟು ಹೇಳಿದಿದ್ರೆ ಸುಳ್ಳು ಅಂತ ನೀವು ಹೇಳ್ಬಹುದು. ಬಟ್ ನನ್ನ ಮೊಬೈಲ್ ಅನ್ನೇ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರಬಹುದು ಕ್ವಾಲಿಟಿ ನಿಜಕ್ಕೂ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂದು. ಸೊ ಹೀಗಾಗಿ ನಾನಂತೂ ರೆಕಮೆಂಡ್ ಮಾಡ್ತೀನಿ. ಈ ಪ್ರೈಸ್‌ಗೆ ವರ್ತ್ ಅಂತ ಹೇಳಬಹುದು. ನೋಡ್ತಾ ಇರಬಹುದು ಇಲ್ಲಂತೂ ಕಟ್ಟಿಗೆಗೂ ಕೂಡ ಅಂಟಿಸಿ ನಾನು ತೋರಿಸ್ತಾ ಇದ್ದೀನಿ. ಬಾಗಿಲ ಎಂಟ್ರಿ ಏನಿದೆ ಅಂದ್ರೆ ಮೇನ್ ಡೋರ್ ಏನಿದೆ ಅಲ್ಲಿ ಪ್ರಧಾನ ಬಾಗಿಲ ಕಟ್ಟಿಗೆ ಇರುತ್ತಲ್ವಾ ಸೊ ಅಲ್ಲೂ ಕೂಡ ಇದನ್ನ ಅಂಟಿಸಿದ್ದೀನಿ. ಒಟ್ಟಾರೆಯಾಗಿ ಎಲ್ಲಾ ಕಡೆ ಕೂಡ ಅಂಟ್ಕೊಳ್ಳುತ್ತೆ. ಒಂದೇ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ ಫ್ಲಾಟ್ ಆಗಿರೋ ಸರ್ಫೇಸ್ ಇರಬೇಕು ಅಷ್ಟೇನೆ. ಫ್ಲಾಟ್ ಆಗಿರೋ ಸರ್ಫೇಸ್ ಇದ್ರೆ ನೀವು ಎಲ್ಲಿ ಬೇಕಿದ್ರೂ ಇದನ್ನ ಅಂಟಿಸಬಹುದು. ವರ್ತ್ ಅಂತ ಹೇಳಬಹುದು. ನಿಮ್ಗೆ ಇಷ್ಟ ಆಗಿ ನೀವು ಬೈ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಕಾಂಟೆಂಟ್ ಕ್ರಿಯೇಷನ್ ಅನ್ನ ಶುರು ಮಾಡ್ತೀರಾ ಅಂತ ಹೇಳಿದ್ರೆ ಇಂತಹದ್ದೊಂದು ಪ್ರಾಡಕ್ಟ್ ಇರಬೇಕು ಅಂತ ನನ್ನ ಅನಿಸಿಕೆ. ಸೊ ಬೇಕಿದ್ರೆ ನೀವು ಬೈ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಕಾಮೆಂಟ್ ಬಾಕ್ಸ್ ಅಲ್ಲಿ ಇದೆ.